ಆಗ್ಲೇ ಹೇಳಿದಾಗೆ ನಾನು ಈಗ ವಾರಣಾಸಿ ಟ್ರೈನ್ ಹೋಗ್ತಾ ಇದ್ದೇನೆ. ಬಟ್ ಎಂತ ಅಂದ್ರೆ ಥರ್ಡ್ ಎಸಿ ಬುಕ್ ಮಾಡಿದ್ವಿ, ಅದು ವೈಟಿಂಗ್ ಲಿಸ್ಟ್ ಅಲ್ಲಿ ಇತ್ತು. ವೈಟಿಂಗ್ ಲಿಸ್ಟ್ 51 ಅಲ್ಲಿ ಇತ್ತು, ಈಗ ವೈಟಿಂಗ್ ಲಿಸ್ಟ್ 20 ತನಕ ಬಂದಿದೆ. ಬಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋದು. ಹಾಗಾಗಿ ನಾವು ಹೇಗಿದ್ರು ಪ್ಲಾನ್ ಮಾಡಿ ಆಗಿದೆ. ಹಾಗಾಗಿ ಜನರಲ್ ಅಲ್ಲಿ ಹೋಗ್ತಾ ಇದ್ದೇವೆ. 24 hours ಜರ್ನಿ, ಇಲ್ಲಿ ಸೇಟ್ ಇಲ್ಲ. ನೋಡಿ ಎಲ್ಲಿ ಮಾಡಿದ್ದೇವೆ ಅಂತ, ಈ ತರ ಕುತ್ಕೊಂಡು ಹೋಗ್ಬೇಕಾಗ್ತದೆ. ಬಟ್ ಇದೊಂದು ಆಗ್ಲೇ ಹೇಳಿದ ಹಾಗೆ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್. ಈ ತರ ಎಕ್ಸ್ಪೀರಿಯನ್ಸ್ ನೀವಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರ से कितना दूर है गंगा घाट? 6 किलोमीटर. ಇಲ್ಲಿಂದ 6 ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನ್ ಇಂದ. ಸೊ ಹಾಯ್, ನಮಸ್ತೆ ವೀಕ್ಷಕರೇ. ನಾವಿವತ್ತು ಇಂಡಿಯಾದಲ್ಲೇ ವೇಗವಾಗಿ ಬೆಳೆಯುವಂತಹ ನಗರಿಯಾದಂತಹ ಮುಂಬೈಯಲ್ಲಿದ್ದೇವೆ. ಸೊ ಮುಂಬೈಯಿಂದ ನಾವು ಈಗ ಒಂದು ಟ್ರೆಂಡಿಂಗ್ ಜಾಗ ಅಥವಾ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದೇವೆ. ಸೊ ನಾನು ಮತ್ತು ಹರಿಕೇಶ್ ಇದ್ದೇವೆ. ಸೊ ಹರಿಕೇಶ್ ಮತ್ತು ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಪ್ರಯಾಗ್ರಾಜ್ ಕಡೆ ಹೋಗ್ತಿದ್ದೇವೆ. ಸೊ ನಿನ್ನೆ ನಾವು ಮಂಗಳೂರಿಂದ ಮುಂಬೈಗೆ ಬಂದ್ವಿ. ಬೆಳಿಗ್ಗೆ ಒಂದು 6 ಗಂಟೆಗೆ ರೀಚ್ ಆಗಿದ್ವಿ. ಸೊ ಅಲ್ಲಿಂದ ಇದೇನು ಕಾಣಿಸುತ್ತೆ, AC ಡಾಮಿಟ್ರಿ ರಿಟೈರಿಂಗ್ ರೂಮ್ ಅಂತ ಈ IRCTC ಅವರು ಹೊಸತಾಗಿ ಮಾಡಿರುವಂಥದ್ದು. ಸೊ ಅದರಲ್ಲಿ ಸ್ಟೇ ಆಗಿದ್ವಿ. ಇದರಲ್ಲಿ ನೀವು ಸ್ಟೇ ಆದರೆ ಒಂದು ಬೆಸ್ಟ್ ಏನಂತ ಹೇಳಿದರೆ, ಒಂದು 3 ಗಂಟೆಗೆಲ್ಲ ಬುಕ್ ಮಾಡ್ಬೋದು. ಬೇರೆ ಕಡೆ ಎಲ್ಲ ನೀವು 24 hours ಬುಕ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ನಮಗೊಂದು 3 hours ಬೇಕಿತ್ತು, ಅಂದರೆ ಈ ಸ್ನಾನ ಮಾಡಲಿಕ್ಕೆ ಮತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಲಿಕ್ಕೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಒಂದು 6 ಗಂಟೆಯಿಂದ 10 ಗಂಟೆ ತನಕ ಬಂದು ಈಗ ಇಲ್ಲಿಂದ ಸ್ವಲ್ಪ ಮುಂಬೈಯನ್ನು ನಿಮಗೆ ತೋರಿಸಿ ಆಮೇಲೆ ನಾವು ಇಲ್ಲಿಂದ ಪ್ರಯಾಗ್ರಾಜ್ ಕಡೆ ಹೋಗ್ತಾ ಇದ್ದೇವೆ. ಸೊ ನೋಡಿ ಮುಂಬೈ, ಇದೆಲ್ಲ ಮುಂಬೈನ ಜಾಗ. ಫಸ್ಟಿಗೆ ನಾವು ಇಲ್ಲಿ ಬಂದು ಏನಾದ್ರೂ ಒಂದು ಟೀ ಕಾಫಿ ಕುಡಿಬೇಕು, ಆಗದಿಂದ ಹುಡುಕ್ತಾ ಇದ್ದೇವೆ. ಇಲ್ಲಿ ಬೇರೆ ಏನು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈಗ ನಮ್ಮ ದೋಸೆ ಆ ಥರದ್ದು ಏನಾದರೂ ಇದೆಯಾ ಅಂತ ನೋಡುವ. ಸೊ ಈ ಸಲ ಹೊಸತಾಗಿ ಮೈಕ್ ಕೂಡ ಉಂಟು. ಸೊ ಹಾಗಾಗಿ ಏನು ವಾಯ್ಸ್ ಎಲ್ಲ ಕ್ಲಿಯರ್ ಆಗಿ ಕೇಳ್ಬೋದು. ಬಟ್ ಹೋಟೆಲ್ ಎಲ್ಲಿದೆ? ಅಲ್ಪ ದೂರ ಹೋಟೆಲ್ ತೋಜಂಡು ಮಾರೆ, ಅಲ್ಪ ತೋಜಂಡು ನಿಜ ಅವು ಲಕ್ಸುರಿ, ಅವು ಒಂದು ಸ್ಟೇ ಹೋಟೆಲ್ ಇದೆ ಬೈ. ಸೊ ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೇವೆ. ಸೊ ಇದು ನೋಡಿ, ಇದುವೇ ಮುಂಬೈನ ರೈಲ್ವೆ ಸ್ಟೇಷನ್. ಮುಂಬೈಲಿ ಸಾಕಷ್ಟು ರೈಲ್ವೆ ಸ್ಟೇಷನ್ಗಳಿದೆ. ಈ ಬ್ಯಾಂಗ್ಳೂರಲ್ಲಿ ಹೇಗೆ 4-5 ರೈಲ್ವೆ ಸ್ಟೇಷನ್ ಇದೆ, ಇಲ್ಲಿ ಆಲ್ಮೋಸ್ಟ್ ಒಂದು 6-7 ಸ್ಟೇಷನ್ ಇದೆ. ಅದರಲ್ಲಿ ಮೇಯ್ನ್ ಆಗಿರುವಂಥದ್ದು CSMT, ಈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್. ಅದೊಂದಾದರೆ ಈ LTT, ಲೋಕಮಾನ್ಯ ತಿಲಕ್ ಟರ್ಮಿನಲ್. ಸೊ ಇದೊಂದು 2 ದೊಡ್ಡ ರೈಲ್ವೆ ಸ್ಟೇಷನ್. ಅದು ಬಿಟ್ಟರೆ ಪನ್ವೇಲ್ ಕೂಡ ಇದೆ. ಬಟ್ ಮುಂಬೈ ಸಿಟಿ ಯಾವ ಥರ ಇದೆ ನೋಡಿ. ಫಸ್ಟ್ ಟೈಮ್ ಮುಂಬೈಗೆ ಹೋಗ್ತಾ ಇದ್ದೇವೆ. ಸೊ ಇವರ ಹತ್ರ ಇಲ್ಲಿ ಕೇಳೋಣ ಎಷ್ಟಾಗ್ತದೆ ಅಂತ ಅಲ್ಲಿಗೆ. ಟ್ಯಾಕ್ಸಿ ಇದರ ಜಾತೆ गेटवे ऑफ इंडिया जाना है। हाँ, कितना चलो कितना होगा? दे देना 800 ಏನು ಮಾಡೋದಿಗೆ ಕಮ್ಮಿ ಉಂಟು. ಸೊ ಗೇಟ್ವೇ ಆಫ್ ಇಂಡಿಯಾಕ್ಕೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದೇವೆ. ಅದ್ರ ಮೊದಲು ಏನೋ ತಿನ್ಬೇಕಲ್ಲ. ಹೋಟೆಲ್ ಎಲ್ಲಿ ಇಲ್ಲಿ ನೋಡಿದಾಗೆ ಹೋಟೆಲ್ ಇಲ್ಲ. ಸೊ ಇದರಲ್ಲಿ ಮಾತಾಡ್ಬೋದು, ನಿಮಗೆ ಕನ್ನಡದ ನೀವು ಪಂಡಿತರಲ್ಲ. ಸೊ ಆ್ಯಕ್ಚುಲಿ ಕನ್ನಡದಲ್ಲಿ ಜಾಸ್ತಿ ಕಲ್ತಿರುವಂಥದ್ದು ಮತ್ತು ನಾನು ನಿಜವಾಗಿ ಹೇಳೋದು, ಕನ್ನಡದಲ್ಲಿ ಜಾಸ್ತಿ ನಾಲೆಜ್ ಇದೆ ಅವರಿಗೆ. ಸೊ ಹಾಗಾಗಿ ಹೇಳಿದೆ. ಬಟ್ ನಮ್ಗೆ ಈಗ ಕನ್ನಡದಲ್ಲಿ ನಾಲೆಜ್ ಅಲ್ಲ, ಕನ್ನಡದಲ್ಲಿ ಜ್ಞಾನ ಸಾರಿ ನೋಡಿ, ಅದರಲ್ಲೇ ಗೊತ್ತಾಯ್ತಲ್ಲ ನಿಮಗೆ. ಸೊ ಹಾಗೆ ಇವರು ನಮ್ಮ ಹರಿಕೇಶ್ ಅಂತ, ಇವರು ಕೂಡ ನಮ್ಮ ಡಿಗ್ರಿ ಫ್ರೆಂಡ್. ನಮಸ್ಕಾರ. ಸೊ ಯಾರು ಕೂಡ ಇವರನ್ನು ನೋಡಿರ್ಲಿಕ್ಕಿಲ್ಲ ನಮ್ಮ ಈ ಪರ್ಸನ್ ಅನ್ರೀಚಬಲ್ ಅಲ್ಲಿ. ಹೇಗೆ ಯತಿ ಮತ್ತು ನಮ್ಮ ಅಭಿ ಅವರೆಲ್ಲ ಇರ್ತಾರೆ. 500 600 भाई 500 है तो टका अभी। कितना घंटा है? 1.5-2 घंटा लगे। 2 ಗಂಟೆ ಉಂಟಿಗೆ ಒಚ್ಚಾ ನಿಂಗೆ. ಆಕ್ಚುಲಿ ಗೇಟ್ವೇ ಆಫ್ ಇಂಡಿಯಾ ಹೋಗ್ಲಿಕ್ಕೆ ಪ್ಲಾನ್ ಇತ್ತು. ಬಟ್ ಅವ್ರು ಹೇಳಿದ್ರು ಇಲ್ಲಿಂದ 2 ಗಂಟೆ ಜರ್ನಿ ಉಂಟಂತ. ಸೊ ಲಾಸ್ಟ್ ಟೈಮ್ ನಾನು ಕೊಡೈಕೆನಾಲ್ ಹಾಗೆ ಒಂದು ಜಾಗವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗುವ, ನಿಮಗೆ ಜಾಗವನ್ನು ತೋರಿಸುವ ಅಂತ ಹೋದದ್ದು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾನು ಅಲ್ಲಿ ಹೋದರೆ ಈ ಟ್ರೈನ್ ಮಿಸ್ ಆಗ್ತದೆ ಅಂತ. ಸೊ ಅಲ್ಲಿ ಹೋಗಿ ಆಗಿತ್ತು. ಬಟ್ ಈ ಸಲ ಆ ಥರದ್ದೇನು ಮಾಡಬೇಕಾಗಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ರಿಸ್ಕ್ ತೆಗೋದಿಲ್ಲ.
ಮುಂಬೈಗೆ ನಿಮಗೆ ಆ ಜಾಗವನ್ನೆಲ್ಲ ತೋರಿಸ್ಲಿಕ್ಕೆ ನೆಕ್ಸ್ಟ್ ಟೈಮ್ ಬರ್ತೇನೆ. ಬಟ್ ಇದು रेस्टोरेंट है, जा सकते हैं, जाओ. क्या है देखो. ಸೊ ನೋಡಿ ಹಲ್ದಿರಾಮ್ಸ್ ಅವ್ರದ್ದು ಹೋ ಇದ್ರ ರೆಸ್ಟೋರೆಂಟ್ ಅಂತೆ ನೋಡಿ, ಟ್ರೈನ್ ಸ್ಟೈಲಲ್ಲೇ ಮಾಡಿದ್ದಾರೆ. ತುಂಬ ಹಸಿವಾಗ್ತಾ ಉಂಟು, ಈಗಿಂದ ಏನು ತಿನ್ನಲಿಲ್ಲ. What do you have? It's open? लगेज यहाँ पर उधर नहीं रख सकते? सीट पे नहीं रख सकते। Okay, ये sure. लगेज यहाँ Sure. वो रख सकते हैं, वो लगेज. पर हाँ वो रख लीजिए, बट इसको ठीक है. यहाँ पर रखिए। ಇವತ್ತು ಸೊ ಏನಂದರೆ ನಾವು ಎಲ್ಲ ಕಡೆ ಹೋಟೆಲನ್ನು ಹುಡುಕಿ ಎಲ್ಲಿ ಕೂಡ ಸಿಗಲಿಲ್ಲ. ಸೊ ಲಾಸ್ಟಿಗೆ ಈ ಹಲ್ದಿರಾಮ್ಸ್ ಅಂತ ಏನಿದೆ, ಸೊ ಅದರದ್ದೊಂದು ರೆಸ್ಟೋರೆಂಟ್ ಉಂಟು ಇಲ್ಲಿ. ಇದರ ರೇಟ್ ಎಷ್ಟು ಉಂಟು ಅಂತ ನಂಗೆ ಗೊತ್ತಿಲ್ಲ, ಹೊರಗಡೆಯಿಂದ ನೋಡುವಾಗ ಸ್ವಲ್ಪ ಕಾಸ್ಟ್ಲಿ ಇದ್ದಾಗೆ ಉಂಟು. ಬಟ್ ನೋಡುವ ಇಲ್ಲಿ ಏನೆಲ್ಲ ಇದೆ ಅಂತ. ಆ್ಯಕ್ಚುಲಿ ನಾವು ಇಲ್ಲಿಂದ ಈಗ ಪ್ರಯಾಗ್ರಾಜ್ ಕಡೆ ಹೋಗ್ತಿದ್ದೇವೆ. ಸೊ ಆಗಲೇ ಹೇಳಿದಾಗೆ ಪ್ರಯಾಗ್ರಾಜ್ ಕಡೆ ಹೋಗ್ತಿದ್ದೇವೆ. ಸೊ ಪ್ರಯಾಗ್ರಾಜ್ ಕಡೆ ಹೋಗ್ಬೇಕಂತ ಆದರೆ ಇಲ್ಲಿಂದ 29 hours ಜರ್ನಿ ಉಂಟಾಯ್ತಾ. ಬಟ್ ನಾವೇನಂದರೆ ನಮ್ಮ ಟಿಕೆಟ್ ಕೂಡ ಕನ್ಫರ್ಮ್ ಆಗಲಿಲ್ಲ ನಿಮ್ಗೆ, ಯಾಕೆಂದರೆ ನಿಮ್ಗೆ ಗೊತ್ತೇ ಉಂಟು ಜಾಸ್ತಿ ಜನ ಹೋಗ್ತಾ ಇದ್ದಾರೆ ಪ್ರಯಾಗ್ರಾಜಿಗೆ ಅಂತ. ಫ್ಲೈಟನ್ನೆಲ್ಲ ಮುಟ್ಲಿಕ್ಕೆ ಆಗಲ್ಲ, ಫ್ಲೈಟ್ ಒಂದು 30,000 ತನಕಿದೆ. ಸೊ ಹಾಗಾಗಿ ನಮ್ಮ ರೇಂಜ್ ಎಲ್ಲ ಬರಲಿಲ್ಲ ಅಷ್ಟು ಫ್ಲೈಟಲ್ಲಿ ಹೋಗೋಷ್ಟು. ಸೊ ಈಗ ನಾವು AC ಬುಕ್ ಮಾಡಿದ್ದೇವೆ. AC ಕನ್ಫರ್ಮ್ ಆಗೋದಿಲ್ಲ ಅಂತ ಒಂದು 90% ಇದೆ. ಬಟ್ ಏನಿದ್ರು ನಾವು ಜನರಲಲ್ಲಿ ಹೋಗ್ತೇವೆ. ಸೊ ಜನರಲ್ ಜರ್ನಿ ಕೂಡ ತೋರಿಸ್ತೇನೆ. ಬಟ್ ಈ ಮುಂಬೈಯನ್ನು ನಿಮಗೆ ತೋರಿಸ್ಬೇಕಿತ್ತು, ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಮುಂಬೈಯನ್ನು ನಿಮಗೆ ಇನ್ನಷ್ಟು ಜಾಗಗಳನ್ನು ತೋರಿಸ್ಬೇಕಂತ ಇತ್ತು, ಬಟ್ ಟೈಮ್ ಕರೆಕ್ಟಾಗಿ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ಈ ವಿಡಿಯೋದಲ್ಲಿ ಖಾಲಿ ಮುಂಬೈಯನ್ನು ತೋರಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಯಾಗ್ರಾಜ್ ಅಂತ ತೋರಿಸ್ತೇನೆ, ಈ ವಾರಣಾಸಿಯನ್ನು ತೋರಿಸ್ತೇನೆ, ವಾರಣಾಸಿಯಲ್ಲಿರುವಂತಹ ತಿಂಡಿ ತಿನಿಸುಗಳನ್ನು ತೋರಿಸ್ತೇನೆ. ಅದೆಲ್ಲ ತೋರಿಸ್ಬೇಕಂತಾದರೆ ನೀವು ನಮ್ಮ ಚಾನಲನ್ನು ಫಾಲೋ ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಲ್ಲ. ಸೊ ಹಾಗಾಗಿ ನೀವೇನಾದರೂ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಯಾಕಂದರೆ ಅದು ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ನಮಗೆ ಹೊಸ ಹುರುಪನ್ನು ಕೊಡುತ್ತೆ. ಸೊ ಹಾಗಾಗಿ ಖಂಡಿತ ಒಂದು ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಒತ್ತಿ. ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಪರ್ಸನ್ ಅನ್ರೀಚಬಲ್ SK ಅಂತ, ಅದನ್ನು ಕೂಡ ನೀವು ಫಾಲೋ ಮಾಡಿ. ಹಾಗೆಯೇ ನಮ್ಮ ಫುಡ್ಸ್ಕೇಪ್ ಅಂತ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಾರಣಾಸಿಯಲ್ಲಿ ಬೇರೆ ಬೇರೆ ಫುಡ್ಗಳನ್ನು ಟ್ರೈ ಮಾಡ್ತೇವೆ. ಆ ಫುಡ್ ಬ್ಲಾಗನ್ನೆಲ್ಲ ನಮ್ಮ ಫುಡ್ಸ್ಕೇಪ್ ಅಂತ ಹೇಳುವ ಪೇಜಲ್ಲಿ ಹಾಕ್ತೇವೆ. ಸೊ ಸದ್ಯಕ್ಕೆ ನಾವೀಗ ಏನು ಈ ಹಲ್ದಿರಾಮ್ಸ್ ಅನ್ನೋ ಹಿಂದೆಗಡೆ ಏನು ಕಾಣಿಸ್ತಾ ಇದೆ ಹಲ್ದಿರಾಮ್ಸ್ ಇದ್ದು, ಸೊ ಅಲ್ಲಿಗೆ ಹೋಗಿ ಮೈಸೂರು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೇವೆ. ಸೊ ಹಾಗಾಗಿ ಅದನ್ನು ತಿಂದು ಸೊ ಅದನ್ನು ತಿಂದು ಹೋಗುವ ಎಲ್ಲಿಗೆ, ನಮ್ಮ ಪ್ರಯಾಗ್ರಾಜ್ ಕಡೆಗೆ. ಸೊ ಪ್ರಯಾಗ್ರಾಜಿನ ಟ್ರೈನ್ ಇರೋದು 3 ಗಂಟೆ ಹೊತ್ತಿಗೆ. ಬಟ್ ಈಗ ನಾವು ಅಲ್ಲಿಗೆ ಹೋದರೆ ಈಗ ನಾವು ಬೇರೆ ಎಲ್ಲಿಗೆ ಹೋಗ್ಲಿಕ್ಕಾಗಲ್ಲ, ನಮ್ಮ ಟ್ರೈನನ್ನು ಮಿಸ್ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಆಗಲೇ ಹೇಳಿದಾಗೆ ಜನರಲ್ ಇರೋದ್ರಿಂದ ಸೊ ಫಸ್ಟಿಗೆ ಹೋಗಿ ಕೂತ್ಕೊಂಡ್ರೆ ಅಟ್ಲೀಸ್ಟ್ ಸೀಟ್ ಅದು ಸಿಗುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಈಗ ಇಲ್ಲಿ ಟೀ ಆರ್ಡರ್ ಮಾಡಿದ್ದೇನಲ್ಲ, ಸೊ ಟೀ ಕಾಫಿ ಕುಡಿದು ಅದಾದಮೇಲೆ ನಾವು ವಾಪಸ್ ನಮ್ಮ ಈ ರೆಸ್ಟ್ ರೂಮ್ ಏನಿದೆ, ಅಥವಾ ನಾವೀಗ ಫಸ್ಟಿಗೆ ಬುಕ್ ಮಾಡಿದಂತಹ IRCTC ರೂಮ್ ಏನಿದೆ ಅಲ್ಲಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡುವ. ಸದ್ಯಕ್ಕೆ ಬನ್ನಿ ಟೀ ಕಾಫಿ ಕುಡಿಯುವ. ಸೊ ಆ್ಯಕ್ಚುಲಿ ಈಗ ನೋಡಿದ್ರಿ ಟೀ ಕುಡಿಲಿಲ್ಲ, ಮಸಾಲೆ ದೋಸೆ ತಿಂದಾಯಿತು. ಸೊ ಆ್ಯಕ್ಚುಲಿ ಮೇಯ್ನಾಗಿ ಟೀ ಕುಡಿಲಿಕ್ಕೆ ಬಂದದ್ದು, ಬಟ್ ಟೀ ಇರಲಿಲ್ಲ. ಬಟ್ ಮಸಾಲೆ ದೋಸೆ ಅಂತೂ ಸೂಪರ್ ಆಗಿತ್ತು. ಹಾಗೆಯೇ ಈಗ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ಟೀ ಏನಾದರೂ ಕುಡಿತೇವೆ. ಮತ್ತು ನಾವು ಫಸ್ಟಿಗೆ IRCTC ಏನು ಡಾಮಿಟ್ರಿ ಬುಕ್ ಮಾಡಿದ್ವಿ, ಅಲ್ಲಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೇವೆ. ಸೊ ಹರಿಕೇಶ್ ಅವರು ಹೇಳ್ತಾ ಇದ್ದಾರೆ, ಮುಂಬೈ ಬಂದಿದ್ದೀವಲ್ಲ, ಯಾವುದಾದ್ರು ಒಂದು ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡುವ ಅಂತ. ಬಟ್ ನಾನು ಮೊನ್ನೆ ಕೊಡೈಕೆನಲ್ಗೆ ಹೋದಾಗ ಆದಂತಹ ಒಂದು ಸಿಚುವೇಶನ್ ನನಗೆ ನೆನಪಾಗ್ತಾ ಉಂಟು. ಸೊ ಹಾಗಾಗಿ ಆ ಜಾಗಕ್ಕೆ ಹೋದರೆ ನಾನು ಈ ಮೇಯ್ನಾಗಿ ಹೋಗುವಂತಹ ಪ್ರಯಾಗ್ರಾಜ್ ಏನಿದೆ ಅದರ ಟ್ರೈನ್ ಮಿಸ್ ಆಗ್ಬೋದು. ಯಾಕಂದರೆ ನಮ್ಮ ಮೇಯ್ನ್ ಲೊಕೇಶನ್ ಇರೋದೇ ಪ್ರಯಾಗ್ರಾಜ್ ಅಲ್ಲ. ಸೊ ಹಾಗಾಗಿ ಬೇಡ, ರಿಸ್ಕೇ ತೆಗೆಯೋದು ಬೇಡ. ಮುಂಬೈಯನ್ನು ನೆಕ್ಸ್ಟ್ ಟೈಮ್ ಬರುವ, ನೀವು ಸಹ ಒಟ್ಟಿಗೆ ಬನ್ನಿ. ಒಟ್ಟಿಗೆ ಮುಂಬೈಗೆ ನೆಕ್ಸ್ಟ್ ಟೈಮ್ ಬರ್ತೇವೆ. ಮುಂಬೈ ಯಾವುದೆಲ್ಲ ಜಾಗ ಇದೆ, ಮುಂಬೈನ ಸ್ಟ್ರೀಟ್ ಫುಡ್ ಆಗಲಿ ಮತ್ತು ಇಲ್ಲಿನ ಗೇಟ್ವೇ ಆಫ್ ಇಂಡಿಯಾ ಅದನ್ನೆಲ್ಲ ತೋರಿಸುವಂತಹ ಪ್ರಯತ್ನ ಮಾಡ್ತೇವೆ. ಬಟ್ ಈ ರೈಲ್ವೆ ಸ್ಟೇಷನ್ ಅಂತೂ ಸೂಪರ್ ಆಗಿದೆ. ನಾನು ಫಸ್ಟ್ ಟೈಮ್ ಈ ಐಫೋನಲ್ಲಿ ವ್ಲಾಗ್ ಮಾಡ್ತಿದ್ದೇನೆ, ಯಾವತ್ತು ನಾನು ಗೋಪ್ರೋದಲ್ಲಿ ಮಾಡೋದು. ಈಗ ಯಾಕಂದರೆ ಟೈಮ್ ಉಂಟು, ನನ್ನ ಜರ್ನಿ ಏನಿದೆ ಅದು 28 hours ಜರ್ನಿ. ಇವತ್ತು ನಾನು 2 ಗಂಟೆಗೆ ಇಲ್ಲಿಂದ ಟ್ರೈನಲ್ಲಿ ಕೂತ್ಕೊಂಡ್ರೆ ನಾಳೆ ಸಂಜೆ ವಾರಣಾಸಿಗೆ ರೀಚ್ ಆಗೋದು. ಸೊ ಹಾಗಾಗಿ
ಸ್ವಲ್ಪ ಜಾಸ್ತಿನೇ ಟೈಮ್ ಇದೆ. ಮತ್ತು ಇನ್ನೊಂದೇನೆಂದರೆ ನಾನು ಜನರಲಲ್ಲಿ ಹೋಗೋದ್ರಿಂದ ಸ್ವಲ್ಪ ರಶ್ ಕೂಡ ಇರ್ಬೋದು. ಬಟ್ ಇಲ್ಲಿ ಚಹಾ ಕುಡಿಯುವ, ಇಲ್ಲಿ ಬ್ಯಾಗ್ ಇಟ್ಟು ಒಳ್ಳೆಯ ಚಹಾ ಕುಡಿಯುವ, ಬನ್ನಿ. ಬಾಯ್ ಚಾಯ್ ದೋಯ್. ಹಲೋ ಅವ್ರ ನೆನಪುಂಡೆ ದೋ ಚಾಯ್ ಚಾಯ್ ಬೋಲ್. ಸೊ ರೈಲ್ವೆ ಸ್ಟೇಷನ್ ಚಹಾ ಕೊಡೋದೊಂದು ಖುಷಿ ಅಲ್ಲ. ಇಲ್ಲಿ ಸ್ಟ್ರೀಟಲ್ಲೆಲ್ಲ ಚಾಯ್ ಉಂಟು, ಆದರೆ ಅದು ಚಹಾ ಕುಡಿದ್ರೆ ಮತ್ತು ಹೊಟ್ಟೆ ಸರಿ ಇಲ್ಲದ್ರೆ ಸೊ ಹಾಗೆ. ಕಾಸ್ಕೋರಿಯಾ ನಿಜ. ಸೊ ಏನಂದರೆ ನಾವು ಪ್ರಯಾಗ್ರಾಜಿಗೆ ಹೋಗಲಿಕ್ಕೆ ಪ್ಲ್ಯಾನೇ ಇರಲಿಲ್ಲ, ನನ್ನದೇನೋ ಪ್ಲ್ಯಾನೇ ಇರಲಿಲ್ಲ. ಬಟ್ ನಮ್ಮ ಹರಿಕೇಶ್ ಅವರು ಹೇಳಿದರು ಪ್ರಯಾಗ್ರಾಜ್ ಹೋಗುವ ಅಂತ. ಸೊ ಲಾಸ್ಟ್ ಮೂಮೆಂಟ್ ಅಂದರೆ ಲಾಸ್ಟ್ ವೀಕಿಗೆ ನಾವು ಬುಕ್ ಮಾಡಿದ್ದು ಪ್ರಯಾಗ್ರಾಜ್ ಹೋಗುವ ಅಂತ. ಸೊ ಹಾಗಾಗಿ ಟಿಕೆಟ್ ಕನ್ಫರ್ಮ್ ಆಗೋದೆಲ್ಲ ಸ್ವಲ್ಪ ಕಷ್ಟ. ನಾವೀಗ ಫಸ್ಟಿಗೆ ನಿನ್ನೆ ಸೋಮವಾರ ನಾವು ಮಂಗಳೂರಿಂದ ಮತ್ಸ್ಯಗಂಧ ಟ್ರೈನಲ್ಲಿ ಮುಂಬೈಗೆ ಬಂದು ಇವತ್ತು ಬೆಳಿಗ್ಗೆ ರೀಚ್ ಆಯಿತು. ಅದರಲ್ಲಿ ಕೂಡ ನಮಗೆ ಸೀಟ್ ಇರಲಿಲ್ಲ, RACಯಲ್ಲಿ ಬಂದದ್ದು, ಒಂದೇ ಸೀಟಲ್ಲಿ ಇಬ್ಬರು ಅಡ್ಜಸ್ಟ್ ಮಾಡಿ ಬಂದದ್ದು. ಸೊ ಈಗ ಮೇಯ್ನ್ ಆಗಿರೋದು ಇಲ್ಲಿಂದ ನಾವು ಪ್ರಯಾಗ್ರಾಜ್ ಕಡೆ ಹೋಗುವಂಥ ಅಥವಾ ವಾರಣಾಸಿ ಕಡೆ ಹೋಗುವ. ಯಾಕಂದರೆ 28 ಗಂಟೆ ನಾವು ಜನರಲ್ಲಿ ಹೋಗೋದಂತ ಹೇಳಿದರೆ ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು 4 ಗಂಟೆ 5 ಗಂಟೆ ಜನರಲ್ಲಿ ಹೋಗ್ತೇನೆ ಕೇರಳ ಕಡೆಗೆ, ಅದೆಲ್ಲ ಓಕೆ. ಬಟ್ ಈ 28 hours ಅದು ಕೂಡ ನಾರ್ತ್ ಇಂಡಿಯಾ ಕಡೆ ಹೋಗೋದಂತಾದರೆ ನೀವೇ ಎಣಿಸಿ ಯಾವ ಥರ ಇರ್ಬೋದಂತ. ಸೊ ನೋಡುವ, ದೇವರನ್ನು ಒಂದು ಕರೆದಿದ್ದಾರೆ ವಾರಣಾಸಿಗೆ ಬಾ ಅಂತ. ಸೊ ಹಾಗಾಗಿ ನಾವು ವಾರಣಾಸಿಗೆ ಬರ್ತಾ ಇದ್ದೇವೆ. ಸೊ ಸದ್ಯಕ್ಕೆ ಇಲ್ಲೊಂದು ಟೀ ಕುಡಿತಿದ್ದೇವೆ. ಸೊ ಟೀ ಕುಡಿದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಇನ್ನೇನಿದ್ರು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಪ್ರಯಾಗ್ರಾಜನ್ನು ತೋರಿಸ್ತೇನೆ, ವಾರಣಾಸಿಯನ್ನು ತೋರಿಸ್ತೇನೆ, ಮತ್ತು ನಮ್ಮ ಜನರಲ್ ಕೋಚ್ನ ಸಿಚುವೇಶನ್ ಯಾವ ಥರ ಇದೆ ಅಂತ ತೋರಿಸ್ತೇನೆ. ಸದ್ಯಕ್ಕೆ ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡುವ, ಈ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡುವ, ಬನ್ನಿ. ಸೊ ಆ್ಯಕ್ಚುಲಿ ನಮ್ದು ಏನಾಯ್ತು ಅಂತ ಹೇಳಿದರೆ, ನಾನು ಬುಕ್ ಮಾಡಿದಂತಹ ಟ್ರೈನ್ ಏನಿದೆ ಅದು ಮಧ್ಯಾಹ್ನ 3 ಗಂಟೆಗೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು. ಬಟ್ ಅದಕ್ಕೆ ನಾನು ಬುಕ್ ಮಾಡಿದ್ದೆ 3rd AC. ಸೊ ಅದು ಕನ್ಫರ್ಮ್ ಆಗಲಿಲ್ಲ, ವೇಟಿಂಗ್ ಲಿಸ್ಟಲ್ಲಿ ಉಂಟು, ಚಾರ್ಟ್ ಆಲ್ರೆಡಿ ಪ್ರಿಪೇರ್ ಆಗಿದೆ. ಸೊ ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಈಗ 11:15 ಇಲ್ಲಿಂದ ಒಂದು ಟ್ರೈನ್ ಉಂಟು. ಸೊ ಅದರಲ್ಲೇ ಡೈರೆಕ್ಟಾಗಿ ವಾರಣಾಸಿ ಕಡೆಗೆ ಹೋಗ್ತೇವೆ. ಸೊ ಇದೊಂದು ಅಡ್ವೆಂಚರಸ್ ಟ್ರಿಪ್ಪೇ ಆಯಿತು. ಯಾಕೆಂದರೆ ಈ ನಾರ್ತ್ ಇಂಡಿಯಾ ಕಡೆ ಹೋಗೋದು, ಅದು ಕೂಡ ಜನರಲಲ್ಲಿ ಹೋಗೋದು ಸ್ವಲ್ಪ ಅಲ್ಲ, ತುಂಬಾ ಕಷ್ಟ. ಯಾಕೆಂದರೆ ನಿಮಗೂ ಗೊತ್ತಿದೆ ಅಲ್ಲಿನ ಜನರು ಯಾವ ಥರ ಇರ್ತಾರೆ ಅಂತ. ಬಟ್ ನೋಡುವ ಯಾವ ಥರ ಗೊತ್ತಂತ. ದೇವರ ನಮ್ಮನ್ನು ಕರೆದಾಗಿದೆ, ಬನ್ನಿ ವಾರಣಾಸಿಗೆ, ಬನ್ನಿ ಪ್ರಯಾಗ್ರಾಜಿಗೆ, ಬನ್ನಿ ಈ ಮಹಾಕುಂಭಕ್ಕೆ, ನಮ್ಮ ಅಲ್ಲಿನ ನದಿಯಲ್ಲಿ ಸ್ನಾನ ಮಾಡಿ ಅಂತ. ಹಾಗಾಗಿ ಹೋಗುವ. ಆಲ್ರೆಡಿ ಲೇಟ್ ಆಯಿತು. ಟೈಮ್ ಆಲ್ರೆಡಿ ಆಗ್ತಾ ಬಂತು. ಬಟ್ ಏನು ಮಾಡಲಿಕ್ಕಾಗಲ್ಲ. ಸೊ ಇನ್ನೇನಿದ್ರು ನಾನು ಇಲ್ಲಿಂದ ಡೈರೆಕ್ಟಾಗಿ 4th ಪ್ಲ್ಯಾಟ್ಫಾರ್ಮ್ ಕಡೆಗೆ ಹೋಗಿ ಟ್ರೈನಲ್ಲಿ ಕೂತು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ, ಬನ್ನಿ. ಸೊ ಆಗಲೇ ಹೇಳಿದಾಗೆ ನಾನು ಈಗ ವಾರಣಾಸಿ ಟ್ರೈನಲ್ಲಿ ಹೋಗ್ತಾ ಇದ್ದೇನೆ. ಬಟ್ ಎಂತ ಅಂದರೆ 3rd AC ಬುಕ್ ಮಾಡಿದ್ವಿ, ಅದು ವೈಟಿಂಗ್ ಲಿಸ್ಟಲ್ಲಿ ಇತ್ತು. ವೈಟಿಂಗ್ ಲಿಸ್ಟ್ 51 ಇತ್ತು. ಈಗ ವೈಟಿಂಗ್ ಲಿಸ್ಟ್ 20 ತನಕ ಬಂದಿದೆ. ಬಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು. ಹಾಗಾಗಿ ನಾವು ಹೇಗಿದ್ರು ಪ್ಲಾನ್ ಮಾಡಿ ಆಗಿದೆ. ಹಾಗಾಗಿ ಜನರಲ್ ಅಲ್ಲಿ ಹೋಗ್ತಾ ಇದ್ದೇವೆ. 24 hours ಜರ್ನಿ, ಈಗ ಸೇಟ್ ಇಲ್ಲ. ಸೊ ನೋಡಿ ಎಲ್ಲಿ ಕುತ್ಕೊಂಡಿದ್ದೇವೆ ಅಂತ, ಈ ತರ ಕುತ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನೋಡುವ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ವಾರಣಾಸಿ ಬಂದ್ರೆ ಸಾಕಷ್ಟು ಜನ ಇದ್ದಾರೆ. ಇದಕ್ಕಿಂತ ಮುಂದೆ ಇರುವಂತದ್ದು ಪ್ರಯಾಗ್ರಾಜ್. ಸೊ ಪ್ರಯಾಗ್ರಾಜ್ ಅಲ್ಲಿ ಇವತ್ತು ನಾವು ಬಂದ ದಿನನೇ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ಮೋದಿ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಇನ್ನಷ್ಟು ಸಾಕಷ್ಟು ರಶ್ ಆಗಿದೆ. ಬಟ್ ಇದೊಂದು ಆಗ್ಲೇ ಹೇಳಿದ ಹಾಗೆ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್. ಈ ತರ ಎಕ್ಸ್ಪೀರಿಯನ್ಸ್ ನೀವಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಟ್ ಈ ತರ ಕೆಲವು ಜಾಗಗಳಿಗೆ ಬರೋದು, ಈ ತರ ಕೆಲವು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋದು, ಅದು ಕೂಡ ಈ ತರ ರಶ್ ಟೈಮ್ ಅಲ್ಲಿ ಅದು ಇನ್ನೂ ಕೂಡ ಖುಷಿ ಕೊಡ್ತದೆ. ಬಟ್ ನೀವು ನೋಡಿದ್ರಿ ಯಾವ ತರ ಇತ್ತು ಟ್ರೈನ್ ರಶ್ ಅಂತ. ಸೊ ನೋಡಿ ಇದುವೇ ವಾರಣಾಸಿ. ಬಟ್ ಈಗ ಇಲ್ಲಿಂದ ನಾವು ರೂಮ್ ಕಡೆ ಹೋಗಿ
ಫ್ರೆಶ್ ಆಗ್ತೇವೆ. ಏನಾದ್ರೂ ಹೋಟೆಲಲ್ಲಿ ಏನಾದ್ರು ತಿಂದು ರೂಮ್ ಕಡೆ ಹೋಗಿ ಫ್ರೆಶ್ ಆಗಿ ಆಮೇಲೆ ನಿಮ್ಗೆ ವಾರಣಾಸಿಯನ್ನು ತೋರಿಸ್ತೇನೆ. ಅದು ಸಪರೇಟ್ ವಿಡಿಯೋದಲ್ಲಿ ಬರ್ತದೆ. ಈ ವಿಡಿಯೋದಲ್ಲಿ ನಿಮ್ಗೆ ಮುಂಬೈಯನ್ನು ತೋರಿಸಿದೆ, ನಮ್ಮ ಟ್ರೈನ್ ಜರ್ನಿ ಅಂತ ತೋರಿಸಿದೆ, ಹಾಗೇನೆ ಈ ವಾರಣಾಸಿಯ ಈ ಒಂದು ರೈಲ್ವೆ ಸ್ಟೇಷನ್ ಅನ್ನು ತೋರಿಸಿದೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಾರಣಾಸಿಯ ಕಂಪ್ಲೀಟ್ ಡೀಟೇಲ್ಸ್ ಬರ್ತದೆ. ವಾರಣಾಸಿಯ ಸ್ಟ್ರೀಟ್ಸ್ ಆಗಲಿ, ವಾರಣಾಸಿಯ ಫುಡ್ ಆಗಲಿ ಅದೆಲ್ಲ ಬರ್ತದೆ. ಸೊ ಸದ್ಯಕ್ಕೆ ಇಲ್ಲಿಂದ ಹೋಟೆಲ್ ಕಡೆ ಹೋಗಿ, ಈಗ ಇಲ್ಲಿಂದ ನಾವು ಆಟೋದಲ್ಲಿ ಹೋಗ್ತಾ ಇದ್ದೇವೆ. ನಾನು 2 ಹಾಸ್ಟೆಲ್ ಅನ್ನು ಬುಕ್ ಮಾಡಿದ್ದೆ. ಹಾಸ್ಟೆಲ್ ಏನಂದ್ರೆ 2 ಹಾಸ್ಟೆಲ್ ಅನ್ನು ಬುಕ್ ಮಾಡಿದ್ದೆ. ಹಾಸ್ಟೆಲ್ ಏನಂದ್ರೆ ಅಲ್ಲಿಂದ ನಾವು ಗಂಗಾ ಘಾಟ್ ಏನಿದೆ ಅಥವಾ ಈ ಗಂಗಾ ನದಿಯ ತಟ ಏನಿದೆ ಅಲ್ಲಿಂದ ಒಂದು 5 ಕಿಲೋಮೀಟರ್ ಇದೆ. ಸೊ ಅವರು ಹೇಳಿದ್ರು ನೀವು ಅಲ್ಲಿಂದ ನಿಮ್ಮ ಹಾಸ್ಟೆಲಿಗೆ ಹೋಗಿ ಬರೋದು ಮಾಡೋದು ಒಂದು ಆಟೋದಲ್ಲಿ ಆದ್ರೆ 100-200 ರುಪೀಸ್ ಆಗ್ತದೆ. ಒಂದು 4-5 ಸಲ ಹೋದ್ರೆ ಅಲ್ಲೇ 1000 ರುಪೀಸ್ ಆಗ್ತದೆ. ಅದಕ್ಕಿಂತ ನೀವು ಗಂಗಾ ಘಾಟ್ ಅಲ್ಲೇ ಸ್ಟೇ ಆಗ್ಬೋದು ಅಂತ. ಸೊ ಹಾಗಾಗಿ ನಾವಿಬ್ರು ಸೇರಿ ಪ್ಲಾನ್ ಮಾಡಿದ್ದೇನಂದ್ರೆ ಅಲ್ಲೇ ಸುಮಾರು ಲಾಡ್ಜಸ್ ಗಳಿದೆ ಅಂತೆ. ಸ್ವಲ್ಪ ಆ ಕಡೆ ಈ ಕಡೆ ಚರ್ಚೆ ಮಾಡಿ ಸ್ವಲ್ಪ ಬಾರ್ಗೇನಿಂಗ್ ಏನಾದ್ರು ಸ್ಕಿಲ್ಸ್ ಇದ್ರೆ ನೋಡುವ, ಕಮ್ಮಿಯಲ್ಲಿ ಸಿಗ್ಬೋದು. ಹಿಂದಿ ಎಲ್ಲ ಗೊತ್ತಿದೆ ನಮ್ಗೆ. ಹಾಗಾಗಿ ಬಟ್ ಒಂದು ಒಳ್ಳೆ ಆಟೋ ಸಿಕ್ಕಿದೆ. ಇಲ್ಲಿಂದ ಒಂದು ಇದರ से कितना दूर है गंगा घाट? 6 ಕಿಲೋಮೀಟರ್. ಇಲ್ಲಿಂದ 6 ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನ್ ಇಂದ. ನೀವೇನಾದ್ರೂ ಬರೋದಂತ ಆದ್ರೆ ವಾರಣಾಸಿಗೆ, ವಾರಣಾಸಿ ಜಂಕ್ಷನ್ ಅಂತ ಇದೆ, ಬನಾರಸ್ ಅಂತ ಇದೆ, ಹಾಗೇನೆ ವಾರಣಾಸಿ ಸಿಟಿ ಅಂತ ಕೂಡ ಇದೆ. ವಾರಣಾಸಿ ಸಿಟಿಯಲ್ಲಿ ಇಳಿದ್ರೆ ನಿಮ್ಗೆ ಗಂಗಾ ಘಾಟ್ ಏನಿದೆ ಅದು ಇನ್ನೂ ಹತ್ರದಲ್ಲೇ ಸಿಗ್ತದೆ. ಬಟ್ ನಾವು ಜಂಕ್ಷನ್ ಅಲ್ಲಿ ಇಳ್ತಿದ್ದೇವೆ. ನಮ್ಗೆ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಹಸಿವು ಕೂಡ ಆಗ್ತಾ ಇತ್ತು, ಬಟ್ ತಿನ್ಲಿಕ್ಕೆ ಆಗ್ಲಿಲ್ಲ. ನೋಡುವ, ಇನ್ನೇನಾದ್ರು ಗಂಗಾ ಘಾಟಿಗೆ ರೀಚ್ ಆಗಿ ಅಲ್ಲಿ ಸಾಕಷ್ಟು ಬಗೆಯ ಐಟಮ್ಗಳಿದೆ ಅಂತೆ. ಅದರಲ್ಲಿ ನಾವು ಫಸ್ಟಿಗೆ ನಾವು ರೈಸ್ ಅನ್ನು ತಿಂತೇವೆ. ರೈಸ್ ಸಿಗ್ಬೋದಲ್ಲ? ವೈಟ್ ರೈಸ್ ಸಿಗ್ತದೆ. ಸೊ ನೋಡುವ, ನಾನು ಕೂಡ ರೈಸ್ ತಿನ್ನದೆ 3 ದಿನ ಆಯ್ತು. ಲಾಸ್ಟ್ ತಿನ್ನೋದು ಮಂಗಳೂರಲ್ಲೇ. ಸೊ ಬನ್ನಿ, ಆಗಿದ್ರೆ ಗಂಗಾ ಘಾಟ್ ಕಡೆಗೆ ಹೋಗುವ. ನಾವು ಆಕ್ಚುಲಿ ವೆಜ್ ಅಲ್ಲಿ ಇದ್ದೇವೆ. ಸೊ ಒಂದು 15 ದಿವಸದಿಂದ, ನಾನಂತೂ ವೆಜ್ ಅಲ್ಲಿ ಇದ್ದೇನೆ. 15 ದಿವಸದ ವೆಜ್ ಅಲ್ಲಿ ಇದ್ದೇವೆ. ಯಾಕಂದ್ರೆ ನಾವು ಒಂದು ಹೋಗ್ತಿರುವಂತಹ ಜಾಗ ದೇವರ ಸ್ಥಾನ, ಅದು ಬಿಟ್ಟು ಇಲ್ಲಿಗೆ ಹೋಗ್ಬೇಕಂತ ಆದ್ರೆ ನಾವು ಎಷ್ಟೇ ಪ್ಲಾನ್ ಮಾಡಿದ್ರು ಅದಾಗಲ್ಲ. ಅದು ಇಲ್ಲಿಗೆ ದೇವರೇ ಕರಿಬೇಕು. ಸೊ ಹಾಗಾಗಿ ಒಂದ ರೀತಿಯು ಕೂಡ ಉದಾಹರಣೆ. ಯಾಕಂದ್ರೆ ಹೇಳಿ, ಯಾವುದೋ ಒಂದು ಪ್ಲಾನ್ ಮಾಡಿ ಬಂದ್ವಿ, ಹೀಗೇನೆ ಬರ್ಬೇಕು ಅಂತ ಬರುವಾಗ ಅದೇ ರೀತಿ ಯಾವುದೇ ಆಗ್ಲಿಲ್ಲ. ಟ್ರೈನಲ್ಲಿ ಮಿಸ್, ಇದು ಟ್ರೈನಿಂಗ್ ಲಿಸ್ಟ್ ಅಲ್ಲಿ ಟಿಕೆಟ್ ಅದು ಸಹ ಮಿಸ್ ಆಯ್ತು. ಬರ್ಬೇಕಿದ್ರೆ ಜನರಲ್ ಅಲ್ಲಿ ಸೀಟ್ ಮಾಡಿ ಬುಕ್ ಮಾಡಿ ನಾವು ಸ್ಲೀಪರ್ ಅಲ್ಲಿ ಬಂದ್ವಿ. ಬರುವಾಗ ಅಲ್ಲಿ ಸಹ ಫುಲ್ ರಶ್, ಕೆಳಗಡೆ ಸ್ಟೆಪ್ ಅಲ್ಲಿ ಕೂತಿದ್ವಿ. ಮತ್ತೆ ಯಾರ್ದು ತಟ್ಟೆ ದೇವರು ನಿಜ ರೂಪದಲ್ಲಿ ಬಂದು ಬಂದ್ರು, ನಮ್ಮನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಇದು ಕೊಟ್ರು. ಆಕ್ಚುಲಿ ನಾನು ಆಗ್ಲೇ ಈ ವಿಡಿಯೋದಲ್ಲಿ ಫಸ್ಟಿಗೆ ಹೇಳಿದಾಗೆ ನಾನು ಇಲ್ಲಿ ಬರುವಂತ ಪ್ಲಾನ್ ಇತ್ತು. ಆದ್ರೆ ನಾನು ಒಬ್ಬನೇ ಬರೋದಂತ ಆದ್ರೆ ಈ ಜಾಗಕ್ಕೆಲ್ಲ ಇಷ್ಟೊಂದು ರಶ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ನಮ್ಮ ಹರಿಕೇಶ್ ಅವ್ರು ಹೇಳಿದ್ರು ಹೋಗುವ, ಏನಾದ್ರೂ ಪರವಾಗಿಲ್ಲ ಹೋಗುವ ಅಂತ. ಸೊ ಹಾಗಾಗಿ ನಾನು ಇವರೊಟ್ಟಿಗೆ ಫಸ್ಟ್ ಟ್ರಿಪ್ಗೆ ಬರ್ತಾ ಇದ್ದೇನೆ. ಇದರೊಳಗೆ ಇದ್ರ ಮೊದಲು ಇವರು ಯಾವುದೇ ಟ್ರಿಪ್ ಅಲ್ಲಿ ನೋಡಿರ್ಲಿಕ್ಕಿಲ್ಲ. ಬಟ್ ಅದೇ ಇವರು ಹೇಳಿದಾಗ ನಾನು ಆಗ್ಲೇ ಬುಕ್ ಮಾಡಿದ್ದೆ. ನಾವು ಫ್ಲೈಟ್ ಅಲ್ಲಿ ಬರೋದಂತ ಇತ್ತು. ಬಟ್ ಫ್ಲೈಟ್ ನ ರೇಟ್ ನೋಡಿದ್ರೆ ನಮ್ಮ 2 ತಿಂಗಳು ಸಂಬಳ ನೀಡಬೇಕಾಗುತ್ತೆ. ಸೊ ಹಾಗಾಗಿ ಅದು 3rd AC ಬುಕ್ ಮಾಡಿದ್ವಿ. 3rd AC ಬುಕ್ ಮಾಡಿ ಮುಂಬೈ ತನಕ ಬಂದ್ವಿ. ಇದು ವೇಟಿಂಗ್ ಲಿಸ್ಟ್ ಅಲ್ಲಿ ಇತ್ತು. ನಾವೇನೋ ದೇವರ ಕೃಪೆ ಇರ್ಬಹುದು ಅಂತ ಮುಂಬೈ ತನಕ ಬಂದ್ವಿ. ಬಟ್ ಮುಂಬೈ ಬಂದಾದ್ಮೇಲೆ ನೋಡಿ ಅದರಲ್ಲಿ ಇನ್ನೂ ವೇಟಿಂಗ್ ಲಿಸ್ಟ್ ಇತ್ತು. ಸೊ ಹಾಗೆ ನಮ್ಮ ಟಿಕೆಟ್ ಕ್ಯಾನ್ಸಲ್ ಆಯ್ತು. ಸೊ ಆಗ ಅಲ್ಲಿಂದ ನಾವು ಜನರಲ್ ಮುಖಾಂತರ ವಾರಣಾಸಿ ಟ್ರೈನ್ ಹತ್ತಿದ್ವಿ. ಯಾವುದೋ ಒಂದು ಹೋಪ್ಸ್ ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತ. ಬಟ್ ಸ್ವಲ್ಪ ಹೊತ್ತು ನೋಡಿದ್ವಿ ಎಲ್ಲಿಯೂ ಟಿಕೆಟ್ ಸಿಗ್ಲಿಲ್ಲ, ಸೀಟ್ ಸಮೇತ ಸಿಗ್ಲಿಲ್ಲ ಕುತ್ಕೊಳ್ಲಿಕ್ಕೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಈ ಸ್ಟೆಪ್ಸ್ ಏನಿದೆ, ರೈಲ್ವೆ ಸ್ಟೆಪ್ಸ್ ಏನಿದೆ ಅದರಲ್ಲಿ ಕುತ್ಕೊಂಡಿದ್ವಿ. ಸೊ ಸ್ವಲ್ಪ ಹೊತ್ತು ಕಾದಾದ್ಮೇಲೆ ಒಬ್ರು ದೇವರ ರೂಪದಲ್ಲಿ ಬಂದು ನಮ್ಗೆ ಅವರ ಸೀಟ್ ಕೊಟ್ರು. ಸೊ ಹಾಗಾಗಿ ಆ ಸೀಟಲ್ಲಿ ಕುತ್ಕೊಂಡು ಇಲ್ಲಿ ತನಕ ರೀಚ್ ಆದ್ವಿ. ಬಟ್ ಪ್ರಯಾಗ್ರಾಜಿಂದ ವಾರಣಾಸಿಗೆ ಹೇಗೆ ರೀಚ್ ಆಗುವಾಗ ನಮ್ಗೆ ಸಾಕಾಗ್ತದೆ. ಯಾಕಂದ್ರೆ ಫುಲ್ ರಶ್ ಇದ್ದು ಟ್ರೈನ್. ಆ ವಿಡಿಯೋ ಕೂಡ ನೀವು ನೋಡ್ತೀರಾ, ನೋಡ್ಲಿಲ್ಲ ಅಂದ್ರೆ ಈಗ ನೋಡಿ ಬನ್ನಿ. ಸೊ ಹಾಗೇನೆ ಇದೊಂದು ತುಂಬಾ ಅಂದ್ರೆ ತುಂಬಾ ಕಷ್ಟಕರ ಟ್ರಿಪ್ ಸಂಪೂರ್ಣ ಕುಂಭ ಯಾತ್ರೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ಈಗ ಫುಲ್ ಅಂದ್ರೆ ಟಯರ್ಡ್ ಅಂದ್ರೆ ಈ ಲೋಕದಲ್ಲಿ ಇರೋದಷ್ಟು ಟಯರ್ಡ್ ನಮ್ಗೆ ಆಗಿದೆ. ನಾವು ಮಾತಾಡ್ತಿರುವಾಗ್ಲೇ ಗೊತ್ತಾಗ್ತಿರ್ಬೋದು ನಮ್ಮ ಮುಖದಲ್ಲೆಲ್ಲ. ಬಟ್ ಈಗ ಫಸ್ಟಿಗೆ ನಾವು ಹೋಟೆಲ್ಗೆ ಹೋಗಿ ಚೆಕ್ ಇನ್ ಮಾಡಿಬಿಟ್ಟು ಒಳ್ಳೆ ಫ್ರೆಶ್ ಅಪ್ ಆಗಿ ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇವೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ಹೇಗೆ ಕುಂಭಕ್ಕೆ ಬರ್ಬೋದು, ಏನೆಲ್ಲ ಡೀಟೇಲ್ಸ್ ಇದೆ ಅದೆಲ್ಲ ಹೇಳ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.